ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಆಲೂ ಬೀನ್ಸ್ ಕರಿ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ನಾನಿಲ್ಲಿ 250 ಗ್ರಾಮ್ ಬೀನ್ಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕೊಯ್ದು ಈ ರೀತಿ ಎಣ್ಣೆಯಲ್ಲಿ ಕಂಪ್ಲೀಟ್ ಫ್ರೈ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಪಲ್ಯ ಆಗುತ್ತೆ. ನೋಡಿ, ಈ ರೀತಿ ನಾನು ಫ್ರೈ ಮಾಡ್ತಿದ್ದೀನಿ. ಇದನ್ನು ಫ್ರೈ ಮಾಡಿ ಒಂದು ಕಡೆ ತೆಗೆದಿಡ್ತೀನಿ. ನೋಡಿ, ಇವಾಗ ಸ್ವಲ್ಪ ನಮಗೆ ಮಸಾಲ ಬೇಕು. ಅದಕ್ಕೋಸ್ಕರ ನಾನು 2 ಉಳ್ಳಾಗಡ್ಡಿನ ಚೆನ್ನಾಗಿ ಕೊಯ್ದಿಟ್ಟಿದ್ದೀನಿ. ಬೆಳ್ಳುಳ್ಳಿ, ಅಲ್ಲ, ಸ್ವಲ್ಪ ಕರಿಬೇವು, 2 ಬ್ಯಾಡಗಿ ಮೆಣಸಿನ್ಕಾಯಿ, ಹುರಿದಿಟ್ಟಿರುವಂಥ ಶೇಂಗಾ, ಹುರಿದಿಟ್ಟಿರುವಂತಹ ನೋಡಿ ಎಳ್ಳು, ಕರಿಮೆಣಸು, ಆಮೇಲೆ ಚಕ್ಕೆ, ಇದನ್ನೆಲ್ಲ ಸೇರಿಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಗ್ರೈಂಡ್ ಮಾಡಿದ್ದೀನಿ ನಾನು. ಬನ್ನಿ ಇವಾಗ ಅಲ್ಲ ಮತ್ತು ನೋಡಿ ಈರುಳ್ಳಿನ ಹಾಕಿ 2 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನೋಡಿ, ಇದನ್ನು ಕೂಡ ಸ್ವಲ್ಪ ನಾವು ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಗ್ರೈಂಡ್ ಮಾಡಿದ್ದೀನಿ. ಇದಕ್ಕೆ ಟೊಮೆಟೊ ಈಗ ಸೇರಿಸ್ತಿದ್ದೀನಿ. ನೋಡಿ, ಇವಾಗ ಗ್ರೈಂಡ್ ಆಗಿದೆ. ಇದಕ್ಕೆ ನಾನು 1 ಬಟ್ಲು ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿ ನಾನು ಸಪ್ರೇಟಾಗಿ ತೆಗೆದಿಡ್ತೀನಿ. ನೋಡಿ, ಇವಾಗ ನಾನು 2 ಆಲೂನ ಕುದಿಸಿಟ್ಬಿಟ್ಟು ಆಮೇಲೆ ಈ ರೀತಿ ನಾನು ಹುರಿದಿಟ್ಟಿದ್ದೀನಿ. ನೋಡಿ, ಬೀನ್ಸು. ಬನ್ನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಸೌಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಬಿಟ್ಟು ಇವಾಗ ನೋಡಿ ರುಬ್ಬಿಟ್ಟಿರುವಂತಹ ಮೊಸರನ್ನ ಹಾಕಿ ಇಟ್ಟಿದ್ದೀವಲ್ಲ ಆ ಪೇಸ್ಟನ್ನ ಸೇರಿಸ್ತಿದ್ದೀನಿ. ಆಮೇಲೆ ಕರಿಬೇವನ್ನು ಹಾಕಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಅದು ಮೇಲ್ಗಡೆ ಎಣ್ಣೆ ಬರುತ್ತೆ. ನೋಡಿ, ಅರಿಶಿಣನ ಹಾಕ್ತಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಒಂದು 2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕಿಡೋಣ. ನೋಡಿ, 2 ನಿಮಿಷ ಆಗಿದೆ. ಮತ್ತು ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಬೇಯಲಿಕ್ಕೆ ಇಟ್ಟಿದ್ದೀವಲ್ಲ. ಇವಾಗ ನಾನು ಗರಂ ಮಸಾಲ ಪೌಡ್ರನ್ನ ಹಾಕ್ತಿದ್ದೀನಿ 1 ಸ್ಪೂನು. ನೋಡಿ, ಧನಿಯಾ ಪೌಡ್ರನ್ನ ಹಾಕ್ತಿದ್ದೀನಿ 1 ಸ್ಪೂನು. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೋಡಿ, ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾವು ಡ್ರೈ ರೋಸ್ಟ್ ಮಾಡಿದ್ವಲ್ಲ ಆ ಪೌಡ್ರನ್ನ ಎಲ್ಲನೂ ಮಿಕ್ಸ್ ಮಾಡ್ಕೋತಿದ್ದೀನಿ. ಶೇಂಗಾ, ಆಮೇಲೆ ಎಳ್ಳು, ಕಾಳುಮೆಣಸು, ಚಕ್ಕೆ, ಅದನ್ನೆಲ್ಲ ಸೇರಿಸಿ ನಾವು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತು ನಾನು ಈ ರೀತಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಬೀನ್ಸು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿದ್ವಿ ಎಣ್ಣೆಯಲ್ಲಿ. ನೋಡಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಬೀನ್ಸನ್ನು ನಾವು ಆ್ಯಡ್ ಮಾಡಿದರೆ ಭಾಳ ರುಚಿ ಬರುತ್ತೆ. ನೋಡಿ, ಆಲೂನನ್ನು ಕೂಡ ಬೇಯಿಸಿಟ್ಟಿರುವಂಥ ಆಲೂನ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಿದ್ದೀನಿ. ನೋಡಿ, ಹಾಗೆ ಬೀನ್ಸ್ ಹಾಕಿದರೆ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ಪಲ್ಯನ ಮಾಡ್ಕೊಂಡು ತಿಂದರೆ ಬಹಳ ರುಚಿಯಾಗಿರುತ್ತೆ. ನೋಡಿ, ನಾವು ಸಿಂಪಲ್ಲಾಗಿ ಹಾಗೆ ಒಗ್ಗರಣೆ ಹಾಕಿ ಬೀನ್ಸ್ ಪಲ್ಯ ಮಾಡಿದ್ರೆ ಆ ಟೇಸ್ಟು ಈ ಟೇಸ್ಟು ಕಂಪ್ಲೀಟಾಗಿ ಬೇರೆ ಆಗಿರುತ್ತೆ. ನೋಡಿ, ಇದನ್ನು ಸ್ವಲ್ಪ 2 ನಿಮಿಷ ಕುದಿಲಿಕ್ಕಿಡೋಣ. ನೋಡಿ, 2 ನಿಮಿಷ ಆಗಿದೆ. ಮತ್ತೆ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಇದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೇಗ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಆ್ಯಡ್ ಮಾಡಿ, ಅದು ತುಂಬ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನಾವು 1 ನಿಮಿಷ ಇಟ್ಟರೆ ಸಾಕು. ಇದರ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಬೌಲಲ್ಲಿ ಹಾಕಿ ತೋರಿಸ್ತೀನಿ. ನೋಡಿ, ಈ ರೀತಿ ನಾವು ಸಿಂಪಲ್ಲಾಗಿ
ಬೀನ್ಸ್ ಮತ್ತು ಆಲೂ ಕರಿ ಮಾಡಿದ್ದೀವಿ. ಭಾಳ ರುಚಿಯಾಗಿರುತ್ತೆ. ಚಪಾತಿ ಜೊತೆ ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ನೋಡಿ, ನಾವು ಸಿಂಪಲ್ಲಾಗಿ ರೆಸಿಪಿನ ಮಾಡಿ ತೋರಿಸ್ತೀವಿ. ನೀವು ನಮ್ಮನ್ನು ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರುಚಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನಮ್ಮನ್ನು ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಮತ್ತೆ ನಿಮಗೆ ಹೊಸ ಹೊಸ ರುಚಿನ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.